ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲ್ ಆಗಿರುವಂತಹ ಬಟರ್ ಚಿಕನ್ ಮಸಾಲ ಮಾಡುವ. ತುಂಬಾ ಸೂಪರಾಗಿರುತ್ತೆ, ಮಾಡೋದಕ್ಕೂ ಅಷ್ಟೇ ಈಸಿ ಇದು. ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ನೋಡಿ, ನಾನು ಒಂದು 2-3 ಲೆಗ್ ಪೀಸ್ ಇದೆ, ಅದು ಸಹಿತ ತೊಗೊಂಡಿದ್ದೀನಿ. ನೀವು ಯಾವ ಚಿಕನ್ ಬೇಕಿದ್ರೂ ತೊಗೊಬೋದು. ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ, ಒಂದು ಮುಕ್ಕಾಲು ಚಮಚ ಆಗುವಷ್ಟು ಗರಂ ಮಸಾಲ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಸೇರಿಸ್ಕೊಂಡು ಬಿಡುವ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಬೇಕು. ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಬಟರ್, 1 ಟೊಮೆಟೊ, 1 ಈರುಳ್ಳಿ, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ತಗೊಂಡಿದ್ದೀನಿ ನಾನು. ಫಸ್ಟು ಇದು ಟೊಮೆಟೊ ಮತ್ತು ಈರುಳ್ಳಿನ ರುಬ್ಕೊಂಡು ತೊಗೊಂಡು ಬರುವ. ನೋಡಿ, ಇದನ್ನು ನಾನು ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಇಷ್ಟಾದರೆ ಸಾಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಸ್ವಲ್ಪ ದಪ್ಪ ತಳದ ಪಾತ್ರೆನೇ ತೊಗೊಳ್ಬೇಕು. ಅದಕ್ಕೆ ನಾನು ಮೊದಲಿಗೆ ಬಟರ್ ಹಾಕ್ಕೊಂಡಿದ್ದೀನಿ. ಬಟರೆಲ್ಲ ಪೂರ್ತಿ ಕರಗಿದ ಮೇಲೆ ಈಗ ಚಿಕನನ್ನು ಸೇರಿಸ್ಕೊಂಡು ಬಿಡುವ. ಚಿಕನು ಸ್ವಲ್ಪ ಮಗಚಬೇಕು. ಆಮೇಲೆ ಇದನ್ನು ಒಂದು 5 ನಿಮಿಷ ಸ್ಲೋ ಬೆಂಕಿನಲ್ಲೇ ಬೇಯಿಸಬೇಕು. ಚಿಕನೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಆಗುತ್ತೆ. ಇಷ್ಟಾದಮೇಲೆ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಈರುಳ್ಳಿ, ಇದನ್ನು ಕೂಡ ಸೇರಿಸ್ಕೊಂಡು ಬಿಡುವ. ಇದಕ್ಕೆ ಮತ್ತೆ ನೀವು ಯಾವ ಮಸಾಲೆನೂ ಏನು ಹಾಕೋದು ಬೇಡ, ಅಷ್ಟೇ ಸಾಕಾಗುತ್ತೆ. ಬೇಕಿದ್ರೆ ಖಾರ ಬೇಕಿದ್ರೆ ನೀವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈಗ ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಸೇರಿಸ್ಕೊಂಡು ಬಿಡುವ. ಮತ್ತೊಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಕೊಂಡೆ ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ರೆಡಿಯಾಗುತ್ತೆ ಚಿಕನ್ ಬಟರ್ ಮಸಾಲ ರೆಡಿ. ಇದನ್ನು ಹೆಂಗೆ ಬೇಕಿದ್ರೂ ತಿನ್ಬೋದು. ಊಟದ ಜೊತೆ, ಚಪಾತಿ ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುವಂತಹ ಬಟರ್ ಚಿಕನ್ ಮಸಾಲ ರೆಡಿ. ತುಂಬಾ ಈಸಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.